ಇದು ಮರು ಸಮೀಕ್ಷೆ ಅನ್ನೋದಕ್ಕಿಂತ ಕಾಂತರಾಜು ವರದಿ 10 ವರ್ಷ ಆಗಿರೋದ್ರಿಂದ 10 ವರ್ಷದ ಆಗಿರೋದಕ್ಕೆ ಕಾರಣವಾಗಿ ಇವತ್ತು ನಾವು ಮಧುಸೂದನ್ ನಾಯಕ್ ಅವರ ವರದಿಯನ್ನು ಇವತ್ತು ಪ್ರಾರಂಭ ಮಾಡಿದ್ವಿ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರು 7ನೇ ತಾರೀಕಿನವರೆಗೂ ಸಮೀಕ್ಷೆ ನಡೀತಾ ಇದೆ. ಈ ಸಮೀಕ್ಷೆ ಒಳಗೆ ಎಲ್ಲರೂ ಪಾಲ್ಗೊಳ್ಳಿ ಅನ್ನೋ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಇವತ್ತು 60 ಪ್ರಶ್ನೆಗಳ ಜೊತೆಗೆ 60 ಕಾಲಮ್ಗಳ ಜೊತೆಗೆ ಮತ್ತು ಹೊಸ ಒಂದು ಏನಂದ್ರೆ RR ನಂಬರ್, ವಿದ್ಯುತ್ ಸಂಖ್ಯೆಯಲ್ಲಿರುವಂಥ RR ನಂಬರ್ದು ಅದು ಎಲ್ಲ ಮನೆಗೂ ಹೋಗಿದೆ. ಕೆಲವೊಂದಿಷ್ಟು ಮನೆಗೆ ಹೋಗಲಾರ್ದಕ್ಕೂ ಬೇರೆ ಒಂದು ಇದನ್ನು ಮಾಡಿದ್ದೀವಿ. ಅದ್ರ ಜೊತೆಗೆ ವೆಬ್ಸೈಟ್ ಮಾಡಿದ್ದೀವಿ ಮತ್ತು ಅದರ ಜೊತೆಗೆ ನೀವು ನೇರವಾಗಿ ಫೋನ್ ನಂಬರ್ ಕೊಟ್ಟಿದ್ದೀವಿ. ಆ ಫೋನ್ ನಂಬರ್ ಮುಖಾಂತರ ಫೋನ್ ಮಾಡಿದರೆ ಅದ್ರ ಪೂರ್ಣ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಎಸ್, ತಪ್ಪೇನಿದೆ? ಗ್ಯಾರಂಟಿಗಳಿಗೆ ಯಾರ್ಯಾರಿಗೆ ಮುಟ್ಟಿದೆ, ಅದರಿಂದ ಏನು ಉಪಯೋಗ ಆಗಿದೆ, ರಾಜ್ಯದೊಳಗೆ ಆ ಗ್ಯಾರಂಟಿ ಮುಖಾಂತರ ಯಾರ ಆರ್ಥಿಕ ಪರಿಸ್ಥಿತಿ ಏನಾಗಿದೆ ಅನ್ನೋದು ಮಾಹಿತಿ ತಗೊಂಡು ಅನ್ನೋ ದೃಷ್ಟಿಕೋನನೂ ಇದೆ. ಮಾನದಂಡ ಅನ್ನೋದಕ್ಕಿಂತನೂ ಇದು ಮಾಡ್ತಾ ಇರೋದು ಸರ್ಕಾರದ ಯೋಜನೆಗಳು ಮುಟ್ಟಿದ್ದಾವೆ ಮತ್ತು ಸರ್ಕಾರ ಯೋಜನೆಗಳನ್ನು ಪಡೆದಿದ್ದಾರೆ. ಅವ್ರಿಗೆ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಇದ್ರಾಗ ಪ್ರಶ್ನೆನೇ ಬರೋದಿಲ್ಲ ಅದಂತ. ಸರ್, ಇದು ಸೆಂಟ್ರಲ್ ಗೌರ್ಮೆಂಟ್ ಮಾಡಿದಂಥದ್ದು ವ್ಯವಸ್ಥೆ. ಅದನ್ನು ಕಾಲಮ್ನ ಮೇಲೆ ಇದನ್ನು ಆ ಒಂದು ಕೇಂದ್ರ ಸರ್ಕಾರ ಕೊಟ್ಟಂಥದ್ದನ್ನು ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಏನು ಮಾಡ್ಬೇಕು ಅನ್ನೋದು ನಿರ್ಧಾರ ಆಗುತ್ತೆ. ಸರ್, ಈಗ BPL ಕಾರ್ಡ್ ರದ್ದು ಮಾಡ್ಬೇಕು. ಅದು ಏನು ಮಾನದಂಡಗಳದೋ ಆ ಮಾನದಂಡಗಳ ಮೇಲೆ ಕೆಲಸವನ್ನು ಮಾಡ್ತಾರೆ. ಹೌದು ಸರ್, ಈಗ ಅದನ್ನು ಘೋಷಣೆ ಆಗಿಬಿಟ್ಟಿದೆ, ಅಧಿಕೃತನ ಘೋಷಣೆ ಆಗಿದೆ. ಅದನ್ನು ಯಾವಾಗ ಆಗುತ್ತೆ ಅನ್ನೋದು ಮುಖ್ಯಮಂತ್ರಿಗಳಿಗೆ ನಾವು ನವೆಂಬರ್ ಅಂತ ಇಟ್ಕೊಂಡಿದ್ವಿ. ಸರ್, ಅದೇ ಅವರು ಹುಟ್ಟು ಹಬ್ಬದ ಇದಕ್ಕೆ ಪ್ರಯುಕ್ತವಾಗಿ ಕೇಳ್ತಾ ಇದ್ದಾರೆ. ಬಟ್ ಅದರ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆ ಕುಂತು ಚರ್ಚೆ ಮಾಡಿ ನಿರ್ಧಾರವನ್ನು ಡೇಟನ್ನು ಪ್ರಕಟಣೆ ಮಾಡ್ತೀವಿ. ಬಟ್ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅದಕ್ಕೆ ಆ ಇಲಾಖೆಯನ್ನು ನಿರ್ವಹಿಸೋರು ಮುಖ್ಯಮಂತ್ರಿಗಳು. ಇದು ಮರು ಸಮೀಕ್ಷೆ ಅನ್ನೋದಕ್ಕಿಂತ ಕಾಂತರಾಜು ವರದಿ 10 ವರ್ಷ ಆಗಿರೋದ್ರಿಂದ 10 ವರ್ಷದ ಆಗಿರೋದಕ್ಕೆ ಕಾರಣವಾಗಿ ಇವತ್ತು ನಾವು ಮಧುಸೂದನ್ ನಾಯಕ್ ಅವರ ವರದಿಯನ್ನು ಇವತ್ತು ಪ್ರಾರಂಭ ಮಾಡಿದ್ವಿ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರು 7ನೇ ತಾರೀಕಿನವರೆಗೂ ಸಮೀಕ್ಷೆ ನಡೀತಾ ಇದೆ. ಈ ಸಮೀಕ್ಷೆ ಒಳಗೆ ಎಲ್ಲರೂ ಪಾಲ್ಗೊಳ್ಳಿ ಅನ್ನೋ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಇವತ್ತು 60 ಪ್ರಶ್ನೆಗಳ ಜೊತೆಗೆ 60 ಕಾಲಮ್ಗಳ ಜೊತೆಗೆ ಮತ್ತು ಹೊಸ ಒಂದು ಏನಂದ್ರೆ RR ನಂಬರ್, ವಿದ್ಯುತ್ ಸಂಖ್ಯೆಯಲ್ಲಿರುವಂಥ RR ನಂಬರ್ದು ಅದು ಎಲ್ಲ ಮನೆಗೂ ಹೋಗಿದೆ. ಕೆಲವೊಂದಿಷ್ಟು ಮನೆಗೆ ಹೋಗಲಾರ್ದಕ್ಕೂ ಬೇರೆ ಒಂದು ಇದನ್ನು ಮಾಡಿದ್ದೀವಿ. ಅದ್ರ ಜೊತೆಗೆ ವೆಬ್ಸೈಟ್ ಮಾಡಿದ್ದೀವಿ ಮತ್ತು ಅದರ ಜೊತೆಗೆ ನೀವು ನೇರವಾಗಿ ಫೋನ್ ನಂಬರ್ ಕೊಟ್ಟಿದ್ದೀವಿ. ಆ ಫೋನ್ ನಂಬರ್ ಮುಖಾಂತರ ಫೋನ್ ಮಾಡಿದರೆ ಅದ್ರ ಪೂರ್ಣ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಎಸ್, ತಪ್ಪೇನಿದೆ? ಗ್ಯಾರಂಟಿಗಳಿಗೆ ಯಾರ್ಯಾರಿಗೆ ಮುಟ್ಟಿದೆ, ಅದರಿಂದ ಏನು ಉಪಯೋಗ ಆಗಿದೆ, ರಾಜ್ಯದೊಳಗೆ ಆ ಗ್ಯಾರಂಟಿ ಮುಖಾಂತರ ಯಾರ ಆರ್ಥಿಕ ಪರಿಸ್ಥಿತಿ ಏನಾಗಿದೆ ಅನ್ನೋದು ಮಾಹಿತಿ ತಗೊಂಡು ಅನ್ನೋ ದೃಷ್ಟಿಕೋನನೂ ಇದೆ. ಮಾನದಂಡ ಅನ್ನೋದಕ್ಕಿಂತನೂ ಇದು ಮಾಡ್ತಾ ಇರೋದು ಸರ್ಕಾರದ ಯೋಜನೆಗಳು ಮುಟ್ಟಿದ್ದಾವೆ ಮತ್ತು ಸರ್ಕಾರ ಯೋಜನೆಗಳನ್ನು ಪಡೆದಿದ್ದಾರೆ. ಅವ್ರಿಗೆ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಇದ್ರಾಗ ಪ್ರಶ್ನೆನೇ ಬರೋದಿಲ್ಲ ಅದಂತ. ಸರ್, ಇದು ಸೆಂಟ್ರಲ್ ಗೌರ್ಮೆಂಟ್ ಮಾಡಿದಂಥದ್ದು ವ್ಯವಸ್ಥೆ. ಅದನ್ನು ಕಾಲಮ್ನ ಮೇಲೆ ಇದನ್ನು ಆ ಒಂದು ಕೇಂದ್ರ ಸರ್ಕಾರ ಕೊಟ್ಟಂಥದ್ದನ್ನು ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಏನು ಮಾಡ್ಬೇಕು ಅನ್ನೋದು ನಿರ್ಧಾರ ಆಗುತ್ತೆ. ಸರ್, ಈಗ BPL ಕಾರ್ಡ್ ರದ್ದು ಮಾಡ್ಬೇಕು. ಅದು ಏನು ಮಾನದಂಡಗಳದೋ ಆ ಮಾನದಂಡಗಳ ಮೇಲೆ ಕೆಲಸವನ್ನು ಮಾಡ್ತಾರೆ. ಹೌದು ಸರ್, ಈಗ ಅದನ್ನು ಘೋಷಣೆ ಆಗಿಬಿಟ್ಟಿದೆ, ಅಧಿಕೃತನ ಘೋಷಣೆ ಆಗಿದೆ. ಅದನ್ನು ಯಾವಾಗ ಆಗುತ್ತೆ ಅನ್ನೋದು ಮುಖ್ಯಮಂತ್ರಿಗಳಿಗೆ ನಾವು ನವೆಂಬರ್ ಅಂತ ಇಟ್ಕೊಂಡಿದ್ವಿ. ಸರ್, ಅದೇ ಅವರು ಹುಟ್ಟು ಹಬ್ಬದ ಇದಕ್ಕೆ ಪ್ರಯುಕ್ತವಾಗಿ ಕೇಳ್ತಾ ಇದ್ದಾರೆ. ಬಟ್ ಅದರ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆ ಕುಂತು ಚರ್ಚೆ ಮಾಡಿ ನಿರ್ಧಾರವನ್ನು ಡೇಟನ್ನು ಪ್ರಕಟಣೆ ಮಾಡ್ತೀವಿ. ಬಟ್ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅದಕ್ಕೆ ಆ ಇಲಾಖೆಯನ್ನು ನಿರ್ವಹಿಸೋರು ಮುಖ್ಯಮಂತ್ರಿಗಳು. ಇದು ಮರು ಸಮೀಕ್ಷೆ ಅನ್ನೋದಕ್ಕಿಂತ ಕಾಂತರಾಜು ವರದಿ 10 ವರ್ಷ ಆಗಿರೋದ್ರಿಂದ 10 ವರ್ಷದ ಆಗಿರೋದಕ್ಕೆ ಕಾರಣವಾಗಿ ಇವತ್ತು ನಾವು ಮಧುಸೂದನ್ ನಾಯಕ್ ಅವರ ವರದಿಯನ್ನು ಇವತ್ತು ಪ್ರಾರಂಭ ಮಾಡಿದ್ವಿ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರು 7ನೇ ತಾರೀಕಿನವರೆಗೂ ಸಮೀಕ್ಷೆ ನಡೀತಾ ಇದೆ. ಈ ಸಮೀಕ್ಷೆ ಒಳಗೆ ಎಲ್ಲರೂ ಪಾಲ್ಗೊಳ್ಳಿ ಅನ್ನೋ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು
ಇವತ್ತು 60 ಪ್ರಶ್ನೆಗಳ ಜೊತೆಗೆ 60 ಕಾಲಮ್ಗಳ ಜೊತೆಗೆ ಮತ್ತು ಹೊಸ ಒಂದು ಏನಂದರೆ RR ನಂಬರ್, ವಿದ್ಯುತ್ ಸಂಖ್ಯೆಯಲ್ಲಿರುವಂಥ RR ನಂಬರ್ದು ಅದು ಎಲ್ಲ ಮನೆಗೂ ಹೋಗಿದೆ. ಕೆಲವೊಂದಿಷ್ಟು ಮನೆಗೆ ಹೋಗಲಾರ್ದಕ್ಕೂ ಬೇರೆ ಒಂದು ಇದನ್ನು ಮಾಡಿದ್ದೀವಿ. ಅದ್ರ ಜೊತೆಗೆ ವೆಬ್ಸೈಟ್ ಮಾಡಿದ್ದೀವಿ ಮತ್ತು ಅದರ ಜೊತೆಗೆ ನೀವು ನೇರವಾಗಿ ಫೋನ್ ನಂಬರ್ ಕೊಟ್ಟಿದ್ದೀವಿ. ಆ ಫೋನ್ ನಂಬರ್ ಮುಖಾಂತರ ಫೋನ್ ಮಾಡಿದರೆ ಅದ್ರ ಪೂರ್ಣ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಗ್ಯಾರಂಟಿಗಳ ಬಗ್ಗೆ ಕೇಳಲಾಗಿದೆ. ಎಸ್, ತಪ್ಪೇನಿದೆ? ಗ್ಯಾರಂಟಿಗಳಿಗೆ ಯಾರ್ಯಾರಿಗೆ ಮುಟ್ಟಿದೆ, ಅದರಿಂದ ಏನು ಉಪಯೋಗ ಆಗಿದೆ, ರಾಜ್ಯದೊಳಗೆ ಆ ಗ್ಯಾರಂಟಿ ಮುಖಾಂತರ ಯಾರ ಆರ್ಥಿಕ ಪರಿಸ್ಥಿತಿ ಏನಾಗಿದೆ ಅನ್ನೋದು ಮಾಹಿತಿ ತಗೊಂಡು ಅನ್ನೋ ದೃಷ್ಟಿಕೋನನೂ ಇದೆ. ಮಾನದಂಡ ಅನ್ನೋದಕ್ಕಿಂತನೂ ಇದು ಮಾಡ್ತಾ ಇರೋದು ಸರ್ಕಾರದ ಯೋಜನೆಗಳು ಮುಟ್ಟಿದ್ದಾವೆ ಮತ್ತು ಸರ್ಕಾರ ಯೋಜನೆಗಳನ್ನು ಪಡೆದಿದ್ದಾರೆ. ಅವ್ರ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ನರ್ರ ಇದ್ರಾಗ ಪ್ರಶ್ನೆನೇ ಬರೋದಿಲ್ಲ ಅದಂತ. ಸರ್, ಇದು ಸೆಂಟ್ರಲ್ ಗೌರ್ಮೆಂಟ್ ಮಾಡಿದಂಥದ್ದು ವ್ಯವಸ್ಥೆ. ಅದನ್ನು ಕಾಲಮ್ನ ಮೇಲೆ ಇದನ್ನು ಆ ಒಂದು ಕೇಂದ್ರ ಸರ್ಕಾರ ಕೊಟ್ಟಂಥದ್ದನ್ನು ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಏನು ಮಾಡ್ಬೇಕು ಅನ್ನೋದು ನಿರ್ಧಾರ ಆಗುತ್ತೆ. ಸರ್, ಈಗ BPL ಕಾರ್ಡ್ ರದ್ದು ಮಾಡ್ಬೇಕು. ಅದು ಏನು ಮಾನದಂಡಗಳದೋ ಆ ಮಾನದಂಡಗಳ ಮೇಲೆ ಕೆಲಸವನ್ನು ಮಾಡ್ತಾರೆ. ಹೌದು ಸರ್, ಈಗ ಅದನ್ನು ಘೋಷಣೆ ಆಗಿಬಿಟ್ಟಿದೆ, ಅಧಿಕೃತನ ಘೋಷಣೆ ಆಗಿದೆ. ಅದನ್ನು ಯಾವಾಗ ಆಗುತ್ತೆ ಅನ್ನೋದು ಮುಖ್ಯಮಂತ್ರಿಗಳಿಗೆ ನಾವು ನವೆಂಬರ್ ಅಂತ ಇಟ್ಕೊಂಡ್ವಿ ಸರ್. ಅದೇ ಅವರು ಹುಟ್ಟಿದ ಹಬ್ಬದ ಇದಕ್ಕೆ ಪ್ರಯುಕ್ತವಾಗಿ ಕೇಳ್ತಾ ಇದ್ದಾರೆ. ಬಟ್ ಅದರ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆ ಕುಂತು ಚರ್ಚೆ ಮಾಡಿ ನಿರ್ಧಾರವನ್ನು ಡೇಟನ್ನು ಪ್ರಕಟಣೆ ಮಾಡ್ತೀವಿ. ಬಟ್ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅದಕ್ಕೆ ಆ ಇಲಾಖೆಯನ್ನು ನಿರ್ವಹಿಸೋರು ಮುಖ್ಯಮಂತ್ರಿಗಳು. ಇದು ಮರು ಸಮೀಕ್ಷೆ ಅನ್ನೋದಕ್ಕಿಂತ ಕಾಂತರಾಜು ವರದಿ 10 ವರ್ಷ ಆಗಿರೋದ್ರಿಂದ 10 ವರ್ಷದ ಆಗಿರೋದಕ್ಕೆ ಕಾರಣವಾಗಿ ಇವತ್ತು ನಾವು ಮಧುಸೂದನ್ ನಾಯಕ್ ಅವರ ವರದಿಯನ್ನು ಇವತ್ತು ಪ್ರಾರಂಭ ಮಾಡಿದ್ವಿ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರು 7ನೇ ತಾರೀಕಿನವರೆಗೂ ಸಮೀಕ್ಷೆ ನಡೀತಾ ಇದೆ. ಈ ಸಮೀಕ್ಷೆ ಒಳಗೆ ಎಲ್ಲರೂ ಪಾಲ್ಗೊಳ್ಳಿ ಅನ್ನೋ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಇವತ್ತು 60 ಪ್ರಶ್ನೆಗಳ ಜೊತೆಗೆ 60 ಕಾಲಮ್ಗಳ ಜೊತೆಗೆ ಮತ್ತು ಹೊಸ ಒಂದು ಏನಂದರೆ RR ನಂಬರ್, ವಿದ್ಯುತ್ ಸಂಖ್ಯೆಯಲ್ಲಿರುವಂಥ RR ನಂಬರ್ದು ಅದು ಎಲ್ಲ ಮನೆಗೂ ಹೋಗಿದೆ. ಕೆಲವೊಂದಿಷ್ಟು ಮನೆಗೆ ಹೋಗಲಾರ್ದಕ್ಕೂ ಬೇರೆ ಒಂದು ಇದನ್ನು ಮಾಡಿದ್ದೀವಿ. ಅದ್ರ ಜೊತೆಗೆ ವೆಬ್ಸೈಟ್ ಮಾಡಿದ್ದೀವಿ ಮತ್ತು ಅದರ ಜೊತೆಗೆ ನೀವು ನೇರವಾಗಿ ಫೋನ್ ನಂಬರ್ ಕೊಟ್ಟಿದ್ದೀವಿ. ಆ ಫೋನ್ ನಂಬರ್ ಮುಖಾಂತರ ಫೋನ್ ಮಾಡಿದರೆ ಅದ್ರ ಪೂರ್ಣ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಗ್ಯಾರಂಟಿಗಳ ಬಗ್ಗೆ ಕೇಳಲಾಗಿದೆ. ಎಸ್, ತಪ್ಪೇನಿದೆ? ಗ್ಯಾರಂಟಿಗಳಿಗೆ ಯಾರ್ಯಾರಿಗೆ ಮುಟ್ಟಿದೆ, ಅದರಿಂದ ಏನು ಉಪಯೋಗ ಆಗಿದೆ, ರಾಜ್ಯದೊಳಗೆ ಆ ಗ್ಯಾರಂಟಿ ಮುಖಾಂತರ ಯಾರ ಆರ್ಥಿಕ ಪರಿಸ್ಥಿತಿ ಏನಾಗಿದೆ ಅನ್ನೋದು ಮಾಹಿತಿ ತಗೊಂಡು ಅನ್ನೋ ದೃಷ್ಟಿಕೋನನೂ ಇದೆ. ಮಾನದಂಡ ಅನ್ನೋದಕ್ಕಿಂತನೂ ಇದು ಮಾಡ್ತಾ ಇರೋದು ಸರ್ಕಾರದ ಯೋಜನೆಗಳು ಮುಟ್ಟಿದ್ದಾವೆ ಮತ್ತು ಸರ್ಕಾರ ಯೋಜನೆಗಳನ್ನು ಪಡೆದಿದ್ದಾರೆ. ಅವ್ರ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ನರ್ರ ಇದ್ರಾಗ ಪ್ರಶ್ನೆನೇ ಬರೋದಿಲ್ಲ ಅದಂತ. ಸರ್, ಇದು ಸೆಂಟ್ರಲ್ ಗೌರ್ಮೆಂಟ್ ಮಾಡಿದಂಥದ್ದು ವ್ಯವಸ್ಥೆ. ಅದನ್ನು ಕಾಲಮ್ನ ಮೇಲೆ ಇದನ್ನು ಆ ಒಂದು ಕೇಂದ್ರ ಸರ್ಕಾರ ಕೊಟ್ಟಂಥದ್ದನ್ನು ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಏನು ಮಾಡ್ಬೇಕು ಅನ್ನೋದು ನಿರ್ಧಾರ ಆಗುತ್ತೆ. ಸರ್, ಈಗ BPL ಕಾರ್ಡ್ ರದ್ದು ಮಾಡ್ಬೇಕು. ಅದು ಏನು ಮಾನದಂಡಗಳದೋ ಆ ಮಾನದಂಡಗಳ ಮೇಲೆ ಕೆಲಸವನ್ನು ಮಾಡ್ತಾರೆ. ಹೌದು ಸರ್, ಈಗ ಅದನ್ನು ಘೋಷಣೆ ಆಗಿಬಿಟ್ಟಿದೆ, ಅಧಿಕೃತನ ಘೋಷಣೆ ಆಗಿದೆ. ಅದನ್ನು ಯಾವಾಗ ಆಗುತ್ತೆ ಅನ್ನೋದು ಮುಖ್ಯಮಂತ್ರಿಗಳಿಗೆ ನಾವು ನವೆಂಬರ್ ಅಂತ ಇಟ್ಕೊಂಡ್ವಿ ಸರ್. ಅದೇ ಅವರು ಹುಟ್ಟಿದ ಹಬ್ಬದ ಇದಕ್ಕೆ ಪ್ರಯುಕ್ತವಾಗಿ ಕೇಳ್ತಾ ಇದ್ದಾರೆ. ಬಟ್ ಅದರ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆ ಕುಂತು ಚರ್ಚೆ ಮಾಡಿ ನಿರ್ಧಾರವನ್ನು ಡೇಟನ್ನು ಪ್ರಕಟಣೆ ಮಾಡ್ತೀವಿ. ಬಟ್ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅದಕ್ಕೆ ಆ ಇಲಾಖೆಯನ್ನು ನಿರ್ವಹಿಸೋರು ಮುಖ್ಯಮಂತ್ರಿಗಳು.